திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். சத்குருவே சரணம். ஜகத்குருவே சரணம். மகாகுருவே சரணம். ஆதிகுருவே சரணம். திருச்சிற்றம்பலம். நமசிவாய நமசிவாய நமசிவாய. ಶ್ರೀ ಗುರುಮನೆಯಲ್ಲಿ 16ನೇ ದಿನದ ಧರ್ಮರಕ್ಷಾ ಯಜ್ಞ. ಆಟಿ ಮಾಸದಲ್ಲಿ ನಡೆಯುವ 16ನೇ ದಿನದ ಧರ್ಮರಕ್ಷಾ ಯಜ್ಞ. ಧರ್ಮರಕ್ಷಾ ಯಜ್ಞದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರುಗಳಿಗೂ ಒಳಿತುಂಟಾಗಲಿ ಹಾಗೂ ಗುರುದೇವರ ಹೃದಯಪೂರ್ವಕ ಆಶೀರ್ವಾದಗಳು. ನಮಃ ಶಿವಾಯ. ತಿರುಚಿತ್ರಂಬಲಂ. ಜೈ 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 ಅಲ್ವಾ? ಎಲ್ಲ ಜೈ ಆಗಬೇಕು. ಹಾಗೆ ಹೋದಲೆಲ್ಲ ಜಯವಾಗಬೇಕು. ಹೋದಲೆಲ್ಲ ಜಯವಾದರೆ ಜಯವಾಗ್ತದೆ. ಸತ್ಯ ಅಲ್ವ ಇದು? ಆಗ ಜೈಕಾರ ಆಗ್ತಾರೆ ಹೋದಲ್ಲೆಲ್ಲ. ಹಾಗೆ ನಾವೆಲ್ಲ ಕಡೆ ಹೋಗಿ ಗೆದ್ದು ಬರಬೇಕು. ನಾವೆಲ್ಲ ಕಡೆ ಹೋಗಿ ಗೆದ್ದು ಬರಬೇಕು. ಯಾವುದರಲ್ಲಿ ಗೆಲ್ಲಬೇಕು? ಈ ಪ್ರಪಂಚವನ್ನು ಯಾವುದರಲ್ಲಿ ಗೆಲ್ಲಬೇಕು? ಇದು ಭಾಳ ಸೂಕ್ಷ್ಮವಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಈ ಪ್ರಪಂಚವನ್ನು, ನಮ್ಮ ಜೀವನವನ್ನು ನಾವು ಯಾವ ರೀತಿ ಗೆಲ್ಲಬೇಕು? ನಮ್ಮ ಜೀವನವನ್ನು ನಾವು ಗೆದ್ದರೆ ಪ್ರಪಂಚವನ್ನು ಗೆದ್ದ ಹಾಗೆ. ಜೀವನ ಅಂದರೆ ಪ್ರಪಂಚ. ಜೀವನ ಇದ್ದರೆ ಪ್ರಪಂಚ, ಪ್ರಪಂಚ ಇದ್ದರೆ ಜೀವನ. ಆಗ ನಮ್ಮ ಜೀವನವನ್ನು, ಈ ಪ್ರಪಂಚವನ್ನು ಯಾವ ರೀತಿ ಗೆಲ್ಲಬೇಕು? ಮೊದಲಿಗೆ ನಮ್ಮ ಜೀವನವನ್ನು ನಾವು ಗೆಲ್ಲಬೇಕು. ನಮ್ಮ ಜೀವನವನ್ನು ನಾವು ಗೆಲ್ಲಬೇಕು ಅಂತ ಆದರೆ ನಾವು ಯಾವ ರೀತಿ ಇರಬೇಕು ಎಂಬ ವಿಚಾರ. ಜೀವನದಲ್ಲಿ ಬಹಳ ಮುಖ್ಯವಾಗಿರಬೇಕಾದ ವಿಚಾರ ಯಾವುದು ಅಂತೇಳಿದರೆ ಪ್ರೀತಿ. ಪ್ರೀತಿ ಬಹಳ ಮುಖ್ಯವಾದ ವಿಚಾರ ಜೀವನದಲ್ಲಿ, ಅಲ್ವಾ? ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಜೀವನ ಅಂದರೆ ಎಷ್ಟು ಪವಿತ್ರ. ಈ ಪವಿತ್ರವಾದ ಜೀವನದಲ್ಲಿ ನಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ ಜೀವನವೇ ಮಾಡಲಿಕ್ಕಾಗುವುದಿಲ್ಲ. ಯಾರಲ್ಲಿ ಒಬ್ಬನಲ್ಲಿ ಪವಿತ್ರವಾದ ಪ್ರೀತಿ ಇರ್ತದೋ ಅವನು ಪ್ರಪಂಚವನ್ನು ಗೆಲ್ಲಲಿಕ್ಕೆ ಸಾಧ್ಯ. ಅವನಿಂದ ಪ್ರಪಂಚವನ್ನು ಗೆಲ್ಬೋದು. ಪ್ರೀತಿ ಬಹಳ ಮುಖ್ಯ. ಅದಾದ ಮೇಲೆ ತಾಳ್ಮೆ, ಭಾಳಷ್ಟು ತಾಳ್ಮೆ ಇರಬೇಕು. ಎಷ್ಟು ತಾಳ್ಮೆ ಅಂತೇಳಿದರೆ ಅದು ಅಷ್ಟು ತಾಳ್ಮೆ ಇರಬೇಕು. ಆ ತಾಳ್ಮೆ ನಮ್ಮನ್ನು ಕಾಪಾಡುತ್ತದೆ. ದೊಡ್ಡ ದೊಡ್ಡ ಅನಾಹುತಗಳನ್ನು ಕೂಡ ಆ ತಾಳ್ಮೆ ಸರಿ ಮಾಡಿಬಿಡುತ್ತದೆ. ಅನಾಹುತ ಬರದ ರೀತಿಯಲ್ಲಿ ನೋಡಿಕೊಳ್ತದೆ ತಾಳ್ಮೆ. ದುಡುಕಿ ಮಾತನಾಡಬಾರ್ದು, ದುಡುಕಿ ಮಾತಾಡಲಿಕ್ಕೆ ಹೋಗಬಾರ್ದು. ಕಾರಣ ಏನು? ಇವತ್ತು ಜೀವನದ ವಿಚಾರ ಮಾತಾಡಲಿಕ್ಕೆ ಪ್ರಕೃತಿ ನಿಯಮ. ಹುಣ್ಣಿಮೆ, ಪೌರ್ಣಮಿ. ಇವತ್ತು ಪೌರ್ಣಮಿ, ಹುಣ್ಣಿಮೆ. ಹುಣ್ಣಿಮೆ ಚಂದ್ರನಾಗಿರಬೇಕು. ನಮ್ಮ ಜೀವನ ಪರಿಪೂರ್ಣವಾಗಿರಬೇಕು, ಪೂರ್ಣ ಚಂದ್ರವಾಗಿರಬೇಕು. ಆ ಪೂರ್ಣಚಂದ್ರ ಎಂಬ ವಿಚಾರವೇ ತಾಯಿ. ಆ ತಾಯಿ ಅಂದರೆ ಪ್ರೀತಿ. ಆ ಪ್ರೀತಿಯಿಂದ ಎಲ್ಲ ವಿಚಾರಗಳು ಸೃಷ್ಟಿಯಾಗುವುದು. ಆದ ಕಾರಣ ಇವತ್ತು ಜೀವನದ ಬಗ್ಗೆ ಏನೋ ಒಂದು ವಿಷಯಗಳು ಬರ್ತಾ ಉಂಟು. ಆ ಜೀವನದಲ್ಲಿ ಬೇಕಾದ್ದು ಪ್ರೀತಿ, ತಾಳ್ಮೆ, ಸಹನೆ, ತ್ಯಾಗ, ಸತ್ಯ, ನಂಬಿಕೆ. ಇದೆಲ್ಲ ಒಂದು ಜೀವನದ ಒಳಗೆ ಇರುವಂಥ ವಿಚಾರ. ಪ್ರತಿಯೊಬ್ಬರು ಅವರವರ ಜೀವನದಲ್ಲಿ ಪ್ರೀತಿಯನ್ನು, ತ್ಯಾಗವನ್ನು, ನಂಬಿಕೆಯನ್ನು, ಸತ್ಯವನ್ನು, ಆ ತಾಳ್ಮೆಯನ್ನು, ಈ ರೀತಿ ಅನೇಕ ಸದ್ಗುಣಗಳನ್ನು ನಮ್ಮ ಒಳಗೆ ನಾವು
ಸೃಷ್ಟಿ ಮಾಡಿಕೊಂಡರೆ, ಈ ಸದ್ಗುಣಗಳು ಎಂಬುದು ನಮ್ಮ ಒಳಗೆ ನಾವೇ ಸೃಷ್ಟಿ ಮಾಡುವಂಥ ವಿಚಾರ. ಅನೇಕ ಗುಣಗಳುಂಟು ಪ್ರಪಂಚದಲ್ಲಿ. ಅನೇಕ ಗುಣಗಳಲ್ಲಿ ಈ ಸದ್ಗುಣ ಎಂಬುದು ಬಹಳ ಎತ್ತರದ ಸ್ಥಾನದಲ್ಲಿ ಉಂಟು. ಅದನ್ನು ಯಾರಿಂದಲೂ ಮುಟ್ಲಿಕ್ಕಾಗುವುದಿಲ್ಲ. ಅದನ್ನು ಮುಟ್ಟಬೇಕಾ? ಅದಕ್ಕೆ ಅವನವನೇ ಸಾಧನೆ ಮಾಡಬೇಕು. ಆ ಸದ್ಗುಣಗಳನ್ನು ಮುಟ್ಟಬೇಕು ಅಂತ ಆದರೆ ಅವನೇ ಸದ್ಗುಣವೆಂಬ ಪರ್ವತವನ್ನು ಹಂತ ಹಂತವಾಗಿ ಹತ್ತಿಕೊಂಡು ಹೋಗಬೇಕು. ಹಿಮಾಲಯ ಪರ್ವತವನ್ನು ಹತ್ತಿದ ಹಾಗೆ, ಜ್ಞಾನ ಪರ್ವತವನ್ನು ಹತ್ತಿದ ಹಾಗೆ. ಸದ್ಗುಣಗಳು ನಮ್ಮೊಳಗಿದ್ದರೆ ನಾವು ಹಿಮಾಲಯ ಪರ್ವತವನ್ನು ಹತ್ತಿದ ಹಾಗೆ, ಜ್ಞಾನ ಪರ್ವತವನ್ನು ಹತ್ತಿದ ಹಾಗೆ. ಆ ಸದ್ಗುಣಗಳ ಪಯಣ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಪ್ರತಿಯೊಂದು ವಿಚಾರದಲ್ಲಿ ಒಳಿತನ್ನೇ ನೋಡುತ್ತದೆ. ದುರ್ಗುಣಗಳು ನಮ್ಮನ್ನು ಆವರಿಸಲಿಕ್ಕೆ ಬರ್ತಾನೆ ಇರ್ತದೆ. ಆಗ ಸದ್ಗುಣದ ಪಯಣ ನಮ್ಮೊಳಗೆ ಆಗ್ತಾ ಇರುವಾಗ, ಆ ಪಯಣದಲ್ಲಿ ನಾವು ಪಯಣ ಮಾಡ್ತಾ ಇರುವಾಗ, ಆ ಸದ್ಗುಣದ ಯಾತ್ರೆಯನ್ನು ನಾವು ಮಾಡ್ತಾ ಇರುವಾಗ, ದುರ್ಗುಣ ನಮ್ಮನ್ನು ಎಷ್ಟು ಓಡಿಸಿಕೊಂಡು ಬಂದರೂ ಕೂಡ ನಮ್ಮನ್ನು ಓವರ್ಟೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಹಿಂದೆ ಇರ್ತದೆ. ನಮ್ಮ ಹತ್ತಿರ ಸುಳಿಲಿಕ್ಕೆ ಕೂಡ ಆಗೋದಿಲ್ಲ. ಅದು ಅಂಥ ಪವಿತ್ರವಾದ ಸ್ಥಿತಿ ನಿಮ್ಮ ಒಳಗೆ ನೀವು ಸೃಷ್ಟಿ ಮಾಡಿಕೊಳ್ಬೇಕು. ಅದು ಹೊರಗಿನಿಂದ ಬರುವ ವಿಚಾರ ಅಲ್ಲ, ನಿಮ್ಮ ಒಳಗೆ ಇರುವಂಥ ವಿಚಾರ. ಇವತ್ತು ಪ್ರತಿಯೊಂದು ಮನೆಯಲ್ಲಿ ಪ್ರೀತಿ ಇಲ್ಲ, ಪ್ರತಿಯೊಂದು ಮನೆಯಲ್ಲಿ ನಂಬಿಕೆ ಇಲ್ಲ, ಪ್ರತಿಯೊಂದು ಮನೆಯಲ್ಲಿಯೂ ಸತ್ಯ ಇಲ್ಲ. ಇವತ್ತಿನ ಸ್ಥಿತಿ ಆ ರೀತಿ ಉಂಟು. ಕಾರಣ ಏನಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಲಿಕ್ಕೆ ಹೋಗುವಾಗ, ಮನುಷ್ಯನ ವಿಪರೀತವಾದ ಬುದ್ಧಿ. ತನ್ನ ಜೀವನದ ಬಗ್ಗೆ ತನಗೆ ಅರಿವಿಲ್ಲ, ಇನ್ನೊಬ್ಬರ ಜೀವನದ ಬಗ್ಗೆ ಅರಿವು ಭಾಳಷ್ಟು ಇದೆ, ಜ್ಞಾನ ಭಾಳಷ್ಟು ಇದೆ ಇನ್ನೊಬ್ಬರ ಜೀವನದ ಬಗ್ಗೆ. ನಮ್ಮ ಜೀವನದ ಬಗ್ಗೆ ನಮಗೆ ಏನು ಅಂತಲೇ ಗೊತ್ತಿಲ್ಲ. ನಮ್ಮ ಜೀವನವನ್ನು ನಾವು ತಿಳಿದುಕೊಳ್ಳಬೇಕಾ, ನಮ್ಮ ಒಳಗೆ ಮೊದಲು ಸೃಷ್ಟಿಯಾಗಬೇಕಾದ ವಿಚಾರ ಪ್ರೀತಿ, ಮುಖದಲ್ಲಿ ನಗು, ಒಂದು ಒಳ್ಳೆಯ ಸುಂದರವಾದ ಪವಿತ್ರವಾದ ಮಾತುಗಳು. ಇದೆಲ್ಲ ನಮ್ಮ ಜೀವನದ ಸಾರ್ಥಕತೆಯನ್ನು ತೋರಿಸಿಕೊಡುತ್ತದೆ. ಇಂಥ ಸದ್ಗುಣಗಳು ನಮ್ಮನ್ನು ಯಾವ ಕಾಲಕ್ಕೂ ಯಾವ ಸಮಯದಲ್ಲೂ ಕೂಡ ನಮ್ಮನ್ನು ಕೈ ಬಿಡುವುದಿಲ್ಲ. ತನ್ನಿಂದ ತಾನಾಗಿ ಅದು ನಮ್ಮನ್ನು ಕಾಪಾಡಿಕೊಂಡೇ ಬರ್ತದೆ ಸದ್ಗುಣ. ಆ ಸದ್ಗುಣವೇ ಕೊನೆಗೆ ಈ ಪ್ರಪಂಚದಲ್ಲಿ ಉಳಿಯುವಂಥ ವಿಚಾರ. ಆ ಸದ್ಗುಣವನ್ನೇ ಈ ಪ್ರಪಂಚದಾದ್ಯಂತ ಮಾತಾಡಿಕೊಂಡೇ ಇರ್ತಾರೆ. ಅಂಥ ಸ್ಥಿತಿ ಎಲ್ಲರ ಒಳಗೆ ಮೊದಲಿಗೆ ಗುರುಭಕ್ತರಲ್ಲಿ, ಗುರುಭಕ್ತರ ಮನೆಯಲ್ಲಿ. ಅದಾದ ಮೇಲೆ ಆ ಮನೆಯಿಂದ ಸ್ವಲ್ಪ ಹೊರಗೆ ಹೋಗಬೇಕು, ಅದು ಇನ್ನೊಂದು ಮನೆಗೆ ಹೋಗಬೇಕು, ಇನ್ನೊಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕು. ಹಾಗೆ ಆ ಗ್ರಾಮವೇ ಒಬ್ಬರನ್ನು ನೋಡಿ ಅರ್ಥ ಮಾಡಿಕೊಂಡು ಜೀವನವನ್ನು ಮಾಡಲಿಕ್ಕೆ ಕಲಿಬೇಕು. ಪ್ರೀತಿಯಿಂದ ಜೀವನವನ್ನು ಮಾಡಲಿಕ್ಕೆ ಕಲಿಬೇಕು. ಆ ಪ್ರೀತಿ ನಮ್ಮನ್ನು ಎಷ್ಟರ ಮಟ್ಟಿಗೆ ಕಾಪಾಡ್ತದೆ ಅಂತ ಹೇಳಿದರೆ ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮನ್ನು ಕಾಪಾಡ್ತದೆ ಪ್ರೀತಿ. ಕಷ್ಟಪಡದ ಮನುಷ್ಯನಿಲ್ಲ, ಸಮಸ್ಯೆ ಇಲ್ಲದ ಮನುಷ್ಯನಿಲ್ಲ. ಪ್ರತಿಯೊಂದು ಮನುಷ್ಯನಾಗಿ ಜನ್ಮವನ್ನು ತಾಳಿದ ಮೇಲೆ ಪ್ರತಿಯೊಬ್ಬರಿಗೆ ಒಂದಲ್ಲ ರೀತಿಯ ಸಮಸ್ಯೆಗಳು ಇದ್ದೇ ಇರ್ತದೆ. ಆ ಸಮಸ್ಯೆಗಳನ್ನು ನೀವು ಪ್ರೀತಿಯಿಂದ ಸ್ವೀಕರಿಸಿ. ಇದು ಭಗವಂತನ ವರಪ್ರಸಾದ ಅಂತ ಸ್ವೀಕರಿಸಿ. ಪ್ರಕೃತಿಯಲ್ಲಿ ಏನು ಬರ್ತದೆ, ಕಾಲದಲ್ಲಿ ಏನು ನಡೀತದೆ, ನಮ್ಮ ಜೀವನದಲ್ಲಿ ಏನು ನಡೀತದೆ, ಅದನ್ನು ಅದೇ ರೀತಿಯಾಗಿ ಸ್ವೀಕರಿಸಲಿಕ್ಕೆ ಪ್ರಯತ್ನ ಪಡಿ. ನಮ್ಮ ಜೀವನದಲ್ಲಿ ಏನು ಬರ್ತದೋ ಅದನ್ನು ಅದೇ ರೀತಿ ಸ್ವೀಕಾರ ಮಾಡಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮಷ್ಟು ಪವಿತ್ರವಾದವರು, ನಿಮ್ಮಷ್ಟು ಭಗವಂತನಿಗೆ ಹತ್ತಿರವಾದವರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಒಂದೊಂದು ಮನುಷ್ಯನಿಗೆ ಅವನವನ ಕರ್ಮಕ್ಕೆ ತಕ್ಕ ಹಾಗೆ, ಅವನವನ ಋಣಕ್ಕೆ ತಕ್ಕ ಹಾಗೆ, ಜನ್ಮ ಜನ್ಮದ ಪಾಪಗಳಿಗೆ ತಕ್ಕ ಹಾಗೆ ಏನೋ ಒಂದು ಸ್ಥಿತಿಯನ್ನು ಕೊಡುತ್ತಾನೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕೆ ನನಗೆ ಈ ಸ್ಥಿತಿ ಅಂತೇಳಿ. ಕೆಲವು ವಿಚಾರಗಳಿಗೆಲ್ಲ ಉತ್ತರವೇ ಇಲ್ಲ, ಎಲ್ಲಿ ಹೋದರೂ ಪರಿಹಾರ ಇಲ್ಲ, ಏನು ಮಾಡಲಿಕ್ಕೆ ಆಗುವುದಿಲ್ಲ
ಎಂಬ ಸ್ಥಿತಿ ಬರುವಾಗ ನಾವು ಕೊನೆಗೆ ನಿಲ್ಲುವ ಸ್ಥಿತಿ ಏನು ಅಂತೇಳಿದರೆ ನಾವು ಮಾಡಿದ ಕರ್ಮವನ್ನು ಅನುಭವಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಮನಸ್ಸು ಶುದ್ಧವಿಲ್ಲದ ಪಕ್ಷದಲ್ಲಿ, ಮನಸ್ಸು ಅಶುದ್ಧವಾದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಮನಸ್ಸು ಶುದ್ಧವಾಗಬೇಕು. ಒಬ್ಬರ ಮೇಲೆ ಪ್ರೀತಿ ಬರಬೇಕು ಅಂತಾದರೆ ಅರ್ಥ ಆಗ್ತದ? ಒಬ್ಬರ ಮೇಲೆ ಗೌರವ ಬರಬೇಕು ಅಂತಾದರೆ ಮನಸ್ಸು ಶುದ್ಧವಾಗಬೇಕು. ತನ್ನೊಳಗೆ ನಾನು ಎಂಬ ವಿಚಾರ ಇರಬಾರ್ದು. ತನ್ನೊಳಗೆ ನಾನು ಎಂಬ ವಿಚಾರ ಇರಬಾರ್ದು. ನಾನು ಎಂಬ ಸ್ವಾಭಿಮಾನ ನಮ್ಮನ್ನು ಕಾಪಾಡ್ತದೆ, ನಾನು ಎಂಬ ಅಹಂಕಾರ ನಮ್ಮನ್ನು ಅಳಿಸ್ತದೆ. ಎರಡೂ ನಾನೇ. ನಾನು ಎಂಬ ಸ್ವಾಭಿಮಾನ, ತನ್ನ ಮೇಲೆ ತನಗೆ ಅಭಿಮಾನ, ತನ್ನಂಬಿಕೆ, ಆತ್ಮವಿಶ್ವಾಸ, ಅದು ನಮ್ಮನ್ನು ಕಾಪಾಡ್ತದೆ, ಅದು ನಾನೇ. ಇನ್ನು ನಾನು, ನನ್ನಿಂದ ಎಲ್ಲವೂ ಆಯಿತು, ಎಲ್ಲದಕ್ಕೂ ಕಾರಣ ನಾನೇ ಅಂತೇಳುವ ಅಹಂಕಾರ ನಮ್ಮನ್ನು ಅಳಿಸ್ತದೆ. ಇದು ಎರಡಕ್ಕೂ ಮೂಲವಾಗಿರುವ ವಿಚಾರ ಮನಸ್ಸು. ಆ ಮನಸ್ಸನ್ನು ನೀವು ಪವಿತ್ರಗೊಳಿಸಲಿಕ್ಕೆ ಪ್ರಯತ್ನ ಪಡಿ. ಆ ಮನಸ್ಸು ಪವಿತ್ರ ಆಗ್ತಾ 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 ಪ್ರತಿಯೊಬ್ಬರಲ್ಲಿಯೂ ಪ್ರೀತಿ ಬರ್ತದೆ, ಪ್ರತಿಯೊಂದು ವಿಚಾರದಲ್ಲಿ ತಾಳ್ಮೆ ಬರ್ತದೆ, ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೊಳ್ಳೆ ಬುದ್ಧಿ ಓಡ್ತದೆ. ಬುದ್ಧಿ ಒಳ್ಳೆ ಸೂಕ್ಷ್ಮವಾಗಿ ಕೆಲಸ ಮಾಡ್ತದೆ. ಅರ್ಥ ಆಗ್ತದೆ ಹೇಳೋದು? ಭಗವಂತ ಒಲಿಯುವುದು ಎಲ್ಲಿ? ಪ್ರೀತಿಗೆ ಒಲಿಯುವುದು ಭಗವಂತ. ಸಾಧನೆಗೆ ಒಲಿಯುವುದು ತುಂಬ ಲೇಟಾಗಿ. ಅನೇಕ ರೀತಿಯ ಸಾಧನೆ, ಯೋಗ, ಧ್ಯಾನ, ಪೂಜೆ, ಪುನಸ್ಕಾರ, ಅದಾದ ಮೇಲೆ ಅನೇಕ ರೀತಿಯ ವಿಚಾರಗಳೆಲ್ಲ ಉಂಟು. ದಾನ, ಧರ್ಮ ಎಲ್ಲ ಇದೆ. ಇಲ್ಲೆಲ್ಲ ಭಗವಂತ ಇದ್ದಾನೆ, ಇಲ್ಲ ಅಂತ ಅಲ್ಲ. ಆದರೆ ಭಗವಂತ ಬೇಗ ಒಲಿಯುವುದು ಎಲ್ಲಿ? ಪ್ರೀತಿಗೆ ಒಲಿಯುವುದು. ಭಗವಂತ ಬೇಗ ಒಲಿಯುವುದೆಲ್ಲಿ? ಪ್ರೀತಿಗೆ. ಆ ಪ್ರೀತಿಗೆ ದೈವಿಕ ಭಾಷೆಯಲ್ಲಿ ಹೇಳುವುದು ಏನು ಅಂತ ಹೇಳಿದರೆ, ಪ್ರೀತಿಗೆ ದೈವಿಕ ಭಾಷೆಯಲ್ಲಿ ಹೇಳುವುದು ಏನು ಅಂತ ಹೇಳಿದರೆ ಭಕ್ತಿ. ಭಕ್ತಿ ಅಂತ ಹೇಳೋದು ಭಗವಂತನಲ್ಲಿ ಭಕ್ತಿ. ಆ ಭಕ್ತಿಗೆ ಮೆಚ್ಚಿ ಭಗವಂತ ಬರ್ತಾನೆ. ಆದ ಕಾರಣ ಮೊದಲು ಭಕ್ತಿ ಮಾರ್ಗ ಅಂತ ಹೇಳಿದರು. ಭಕ್ತಿ ಮಾರ್ಗ ಬಹಳ ಶ್ರೇಷ್ಠ ಮಾರ್ಗ, ಪವಿತ್ರವಾದ ಮಾರ್ಗ, ಸುಲಭವಾದ ಮಾರ್ಗ. ಆ ಭಕ್ತಿ ಮಾರ್ಗದಲ್ಲಿ ಭಗವಂತ ಬೇಗ ಒಲಿತಾನೆ. ಆ ಭಕ್ತಿ ಮಾರ್ಗದ ಒಳಗಿನ ವಿಚಾರಗಳನ್ನು ಹೇಳಿದಂಥ ವಿಚಾರ ಈಗ ಪ್ರೀತಿ, ತ್ಯಾಗ, ಸಹನೆ, ತಾಳ್ಮೆ. ಇದನ್ನು ಎಲ್ಲರೂ ಮಾಡ್ಬೋದು, ಎಲ್ಲರೂ ಅನುಸರಿಸ್ಬೋದು. ಒಂದು ಮನೆಯಲ್ಲಿ ಇದ್ದುಕೊಂಡೇ ಈ ವಿಚಾರವನ್ನು ಎಲ್ಲರೂ ತನ್ನೊಳಗೆ ಇಂಥ ವಿಚಾರಗಳನ್ನು ಸೃಷ್ಟಿ ಮಾಡಿಕೊಳ್ಬೋದು. ನಮಗೆಷ್ಟೇ ದ್ವೇಷ ಇರಲಿ, ನಮ್ಮ ವಿರೋಧಿಯೇ ಆಗಿರಲಿ, ನಮ್ಮ ಮನೆಗೆ ಬಂದ್ರೆ ನಾವು ಪ್ರೀತಿಯಿಂದ ನೋಡಿಕೊಳ್ಬೇಕು. ನಮ್ಮ ಮನೆಗೆ ಬಂದ್ರೆ ಗೌರವದಿಂದ ನೋಡಿಕೊಳ್ಬೇಕು. ಅಲ್ಲ, ಒಂದು ದಾರಿಯಲ್ಲಿ ಸಿಕ್ಕಿದ್ರ ಒಂದು ಮುಖದಲ್ಲಿ ನಗು ಇರಲಿ. ಆ ನಗು ನಿಮ್ಮ ಜೀವನದ ಎಲ್ಲ ವಿಷಯವನ್ನು ಬದಲಾಯಿಸ್ತದೆ. ನಗು ನಿಮ್ಮ ಜೀವನದ ಎಲ್ಲ ಅನೇಕ ರೀತಿಯ ಅನಾಹುತಗಳನ್ನು, ಅನೇಕ ರೀತಿಯ ಕಷ್ಟವನ್ನು ಬದಲಾಯಿಸ್ತದೆ, ಚೇಂಜ್ ಮಾಡ್ತದೆ. ನಗುವಿಗಷ್ಟು ಶಕ್ತಿ ಉಂಟು. ಆದ ಕಾರಣ ಭಗವಂತ ಪ್ರತಿಯೊಬ್ಬರಿಗೆ ನಗು, ಸಂತೋಷವಾಗಿರು, ನಗುತ್ತಾ ಇರು. ನಮ್ಮ ನಗುವಿಂದ ನಮ್ಮ ಎದುರಿರುವ ಒಂದು ವ್ಯಕ್ತಿ ಯಾವುದೋ ಒಂದು ರೀತಿಯಲ್ಲಿ ದುಃಖದಲ್ಲಿದ್ದಾನೆ, ಯಾವುದೋ ಒಂದು ರೀತಿ ಚಿಂತೆಯಲ್ಲಿದ್ದಾನೆ, ಯಾವುದೋ ಒಂದು ರೀತಿಯಲ್ಲಿ ಟೆನ್ಷನಲ್ಲಿದ್ದಾನೆ ಅಂತ ಹೇಳಿದರೆ, ನಮ್ಮ ನಗು ಅವನ ಟೆನ್ಷನನ್ನು, ಅವನ ದುಃಖವನ್ನು, ಅವನ ಒಳಗಿರುವ ಅನೇಕ ವಿಚಾರಗಳನ್ನು ಹೋಗಲಾಡಿಸುವಂಥ ಶಕ್ತಿ ನಗುವಿಗೆ ಉಂಟು. ಇದೆಲ್ಲ ದೈವಿಕ ಶಕ್ತಿ. ನಗು ನಗುಬೇಕು, ನಗು ನಗುತ್ತಿರಬೇಕು. ಯಾವಾಗ ನಾವು ನಗು ನಗುತ್ತಿರಲಿಕ್ಕೆ ಪ್ರಯತ್ನ ಪಡ್ತೇವೋ ಆವಾಗ ನಮ್ಮ ಜೀವನ ನಮಗೆ ತುಂಬ ಸಂತೋಷವನ್ನು ಕೊಡುತ್ತದೆ. ಯಾವುದೇ ದ್ವೇಷ ಭಾವನೆ ಇಲ್ಲ. ಪ್ರತಿಯೊಬ್ಬರಲ್ಲಿಯೂ ಪ್ರೀತಿಯ ಭಾವನೆ, ಪ್ರತಿಯೊಬ್ಬರನ್ನು ಗೌರವದಿಂದ ನೋಡಿಕೊಳ್ಳುವ ಸ್ಥಿತಿ. ಇಂಥ ಸ್ಥಿತಿಗಳೆಲ್ಲ ಮನುಷ್ಯನೊಳಗೆ ಸೃಷ್ಟಿಯಾಗಬೇಕು. ಇದೆಲ್ಲ ದೈವಿಕದ ಸ್ಥಿತಿಗಳು. ಇಂಥ ಸ್ಥಿತಿಗಳೆಲ್ಲ ನಿಮ್ಮೊಳಗೆ ಸೃಷ್ಟಿಯಾಗುವಾಗ ಪರೋಪಕಾರವೇ ಪರಮಧರ್ಮ, ಪರೋಪಕಾರವೇ ಆ ಪರಮಾತ್ಮನ ಧರ್ಮ.
ಪ್ರತಿಯೊಬ್ಬರಿರುವುದು ಯಾರಿಗೆ ಬೇಕಾಗಿ? ಇನ್ನೊಬ್ಬರಿಗೆ ಬೇಕಾಗಿರುವುದು. ನಮಗೆ ಬೇಕಾಗಿ ನಾವಿಲ್ಲ. ನಮಗೆ ಬೇಕಾಗಿ ನಮಗೆ ಏನನ್ನೂ ಮಾಡಲಿಕ್ಕಾಗೋದೂ ಇಲ್ಲ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ನಮಗೆ ಬೇಕಾಗಿ ನಾವು ಬದುಕುವುದಿಲ್ಲ ಅಂತೇಳಿ. ಖಂಡಿತವಾಗಿಯೂ ಇದೊಂದು ಚೈನ್ ಲಿಂಕ್. ಪ್ರತಿಯೊಬ್ಬರೂ ಜೀವನ ಮಾಡಬೇಕು ಈ ಪ್ರಪಂಚದಲ್ಲಿ. ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಕರಿಸಬೇಕು. ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಬೇಕು ಅಂತೇಳಿ ಭಗವಂತ ಅನೇಕ ರೀತಿ ನೀತಿಯನ್ನು ಮಾಡಿಟ್ಟ. ಒಂದು ಮನೆ ಅಂತ ತಗೊಂಡ್ರೆ ಆ ಮನೆ ಪರಿಪೂರ್ಣ ಆಗಬೇಕು ಅಂತೇಳಿದರೆ ಎಷ್ಟು ಜಾತಿಯವರು ಬೇಕು ಅಲ್ವಾ? ಗಾರೆ ಕೆಲಸ ಮಾಡಲಿಕ್ಕೆ ಒಬ್ಬರು ಬೇಕು, ಕಾರ್ಪೆಂಟರ್ ಒಬ್ಬರು ಬೇಕು, ಇನ್ನು ಒಳಗಿರುವ ಡಿಸೈನ್, ಅನೇಕ ರೀತಿಯ ವಿಚಾರಗಳು. ಆ ಕಾರ್ಪೆಂಟ್ರಲ್ಲಿ, ಆ ಗಾರೆ ಕೆಲಸ ಮಾಡುವನಲ್ಲಿ ಎಷ್ಟು ಜಾತಿಗಳಿರ್ತದೆ ಅಲ್ವಾ? ಒಂದು ಬ್ರಾಹ್ಮಣರ ಮನೆ ಅಂತಲೇ ಇಟ್ಟುಕೊಳ್ಳುವ. ಬ್ರಾಹ್ಮಣರು ಗಾರೆ ಕೆಲಸ ಮಾಡ್ತಾರ? ಅಲ್ಲ. ಬ್ರಾಹ್ಮಣರು ಟೈಲ್ಸ್ ಹಾಕ್ತಾರ? ಅಲ್ಲ. ಬ್ರಾಹ್ಮಣರು ಎಲೆಕ್ಟ್ರಿಷಿಯನ್ ಮಾಡ್ತಾರ? ಇಲ್ಲ. ಯಾರೊಬ್ಬ ಬರಬೇಕು ಅಲ್ವಾ? ಮನೆಗೆ ಒಂದು ಗೃಹ ಪ್ರವೇಶ ಆಗುವಾಗ ಒಂದು ಪುರೋಹಿತಿಗೆ ಮಾಡ್ತಾರೆ ಅಲ್ವಾ? ಪೂಜೆ. ಆ ಪೂಜೆ ಮಾಡುವಾಗ ಒಂದು ಬ್ರಾಹ್ಮಣರು ಬರ್ತಾರೆ. ಪ್ರತಿಯೊಬ್ಬರ ಮನೆಗೂ ಹೋಗ್ತಾರೆ ಅಲ್ವಾ? ಪುರೋಹಿತರಾಗಿ. ಕಾರಣ ಏನು? ಕಾರಣ ಏನು? ಇದನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ಬ್ರಾಹ್ಮಣರನ್ನು ಮನೆಗೆ ಕರೆಸಿ ಅವರ ಕೈಯಿಂದ ಒಂದು ಪೂಜೆಯನ್ನು ಮಾಡಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದರಿಂದ ಆ ಮನೆಗೆ ಒಳಿತಾಗ್ತದೆ ಅಲ್ವಾ? ಸತ್ಯ ಅಲ್ವಾ? ಇದೆಲ್ಲ ಯಾರು ಸೃಷ್ಟಿ ಮಾಡಿದರು? ಯಾಕೆ ಬೇಕಾಗಿ ಸೃಷ್ಟಿ ಮಾಡಿದರು? ಒಂದು ದೇವಸ್ಥಾನ ಕಟ್ಟಬೇಕು ಅಂತಾದರೆ ಅದೆಷ್ಟು ಜಾತಿ ಬೇಕು ಅಲ್ವಾ? ಎಲ್ಲ ಜಾತಿಗಳು ಸೇರಿ ಒಂದು ದೇವಸ್ಥಾನ ಆಗೋದು. ಆಗ ಎಲ್ಲರಿಗೂ ಬೇಕು. ವ್ಯವಸಾಯ ಮಾಡ್ತಾನೆ ಒಬ್ಬ, ಅವ ಯಾವ ಜಾತಿ ಅಂತ ಗೊತ್ತಿಲ್ಲ. ಅವ ವ್ಯವಸಾಯ ಮಾಡ್ತಾನೆ, ಹೋಗಿ ಮಾರ್ಕೆಟಿಗೆ ಕೊಡ್ತಾನೆ ಅಲ್ವಾ? ಮಾರ್ಕೆಟಿಗೆ ಕೊಟ್ಟು ಅದನ್ನು ಯಾವುದೋ ರೀತಿಯಲ್ಲಿ ಅದು ಪ್ರಜೆಗಳಿಗೆ ಹೋಗ್ತದೆ, ಮತ್ತೆಲ್ಲ ಮನುಷ್ಯರಿಗೆ ಹೋಗ್ತದೆ ಅಲ್ವಾ? ವ್ಯವಸಾಯ ಮಾಡೋನು ಡೈರೆಕ್ಟಾಗಿ ವ್ಯಾಪಾರ ಮಾಡೋದಿಲ್ಲ, ಭಾಳ ಕಡಿಮೆ ಡೈರೆಕ್ಟಾಗಿ ವ್ಯಾಪಾರ ಮಾಡೋದು. ಯಾವುದೋ ಒಂದು ಮಾರ್ಕೆಟಿಗೆ ಹೋಗಿ ಕೊಡ್ತಾನೆ. ಎಲ್ಲರೂ ಊಟ ಮಾಡ್ತಾರೆ ಆ ತರಕಾರಿಯನ್ನು. ಯಾವ ಜಾತಿ ಅವನು ಬೆಳೆದ ಅಂತ ಗೊತ್ತಿಲ್ಲ, ಯಾವ ಸಂಸ್ಕಾರದಲ್ಲಿ ಅದನ್ನು ಬೆಳೆಸಿದ ಅಂತ ಗೊತ್ತಿಲ್ಲ ಅಲ್ವಾ? ಅದು ಯಾವ ರೀತಿ ಯಾವ ಸಂಸ್ಕಾರದಲ್ಲಿ ಬೆಳೀತು ಅಂತೇಳಿ ಗೊತ್ತಿಲ್ಲ. ಆದರೆ ಅದು ಎಲ್ಲರಿಗೂ ಬೇಕು. ಆಗ ಯಾರೋ ಒಬ್ಬ ಮಾಡಿದಂಥ ವಿಚಾರ. ಒಂದು ಮನೆಯೊಳಗಿನ ವಿಚಾರವನ್ನೇ ಮಾತನಾಡುವ. ಮನೆಯೊಳಗೆ ಎಷ್ಟೆಲ್ಲ ರೀತಿಯಲ್ಲಿ ವಿಚಾರಗಳು ಉಂಟು ಅಂತೇಳಿ. ಒಂದು ತರಕಾರಿ ಆಗಿರ್ಬೋದು, ಒಂದು ದಿನಸಿ ಸಾಮಾನಾಗಿರ್ಬೋದು, ಒಂದು ಅಕ್ಕಿ, ಬೇಳೆ, ರಾಗಿ, ಗೋಧಿ. ಆದ ಕಾರಣ ಪ್ರಪಂಚದಲ್ಲಿ ಇಷ್ಟೆಲ್ಲ ಕೆಲಸಗಳು ಬಂತು, ಇಷ್ಟೆಲ್ಲ ಸೇವೆಗಳು ಬಂತು. ರೈತ ಮಾಡುವ ಸೇವೆ ರೈತ ಮಾಡಲೇಬೇಕು ಅಲ್ವಾ? ಸತ್ಯ ಅಲ್ವಾ? ಹಾಲು ಹೇಗೆ ಬರ್ತದೆ ಗೊತ್ತಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಹಾಲು ಕುಡಿತೇವೆ. ಹಾಲು ಹೇಗೆ ಸೃಷ್ಟಿಯಾಯಿತು? ಹಾಲನ್ನು ಯಾರು ತಯಾರು ಮಾಡಿದ್ರಲ್ಲಿ ಅಲ್ವಾ? ಹಾಲು ಗೋಮಾತೆಯಿಂದ ಬರುವುದಾದರೂ ಕೂಡ ಹಾಲನ್ನು ಕರೆದು ಆ ಡಿಪ್ಪೋಕ್ಕೆ ಹಾಕ್ತಾರೆ, ಹಾಲನ್ನ ಡಿಪ್ಪೋಕ್ಕೆ ಅಲ್ವಾ? ಅದೆಷ್ಟೋ ಜಾತಿಯವರು ತಗೊಂಡೋಗಿ ಹಾಕ್ತಾರಲ್ವ. ಹಾಲಿನ ಕಂಪನಿಯಲ್ಲಿ ಅದೆಷ್ಟೋ ಜಾತಿಯವರು ಕೆಲಸ ಮಾಡ್ತಾರಲ್ವ. ನಾವು ನೋಡೋದು ಕೇವಲ ಹಾಲು ಮಾತ್ರ. ಹಾಲಿನ ಹಿಂದಿರುವ ಶ್ರಮವನ್ನು ನಾವು ನೋಡೋದಿಲ್ಲ. ನಾವು ನೋಡೋದು ತರಕಾರಿ ಮಾತ್ರ. ನಾವು ನೋಡೋದು ಅಕ್ಕಿಯನ್ನು ಮಾತ್ರ. ಅಕ್ಕಿ ಹೇಗೆ ಉಂಟು? ಕ್ವಾಲಿಟಿ ಉಂಟಾ? ತರಕಾರಿ ಹೇಗೆ ಉಂಟು? ಕ್ವಾಲಿಟಿ ಉಂಟಾ? ಚೆನ್ನಾಗಿ ಉಂಟಾ? ಅದು ಚೆನ್ನಾಗಿ ಉಂಟಾ? ಇದು ಚೆನ್ನಾಗಿ ಉಂಟಾ? ಇದನ್ನು ಮಾತ್ರ ನಾವು ನೋಡ್ತೇವೆ. ಸೊ ಅದರ ಹಿಂದೆ ಇರುವ ಶ್ರಮವನ್ನು ನಾವು ನೋಡಬೇಕು. ಇದು ಎಷ್ಟು ಕಷ್ಟದಿಂದ ಬಂದಿದೆ, ಎಷ್ಟೆಲ್ಲ ಮನುಕುಲದವರು ಸ್ಪಂದಿಸ್ತಾರೆ ಇದಕ್ಕೆ, ಯಾವ್ಯಾವ ಜಾತಿಯವರು ಸ್ಪಂದಿಸ್ತಾರೆ. ತುಂಬ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಬೇಕು. ಆಗ ಪ್ರತಿಯೊಬ್ಬರಿಗೂ ಇಲ್ಲಿ ಚೈನ್ ಲಿಂಕ್ ಉಂಟು ಅಂತ ಹೇಳೋದು. ಒಂದು ವಸ್ತ್ರ ಬಹಳ ಮುಖ್ಯ ಮನುಷ್ಯನಿಗೆ, ಮಾನ ಕಾಯಲಿಕ್ಕೆ ವಸ್ತ್ರ. ಆ ವಸ್ತ್ರವನ್ನು ಯಾವ ಜಾತಿಯವರು ತಯಾರು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಅಂಗಡಿಗೆ ಹೋಗ್ತೇವೆ, ಹಣ ಕೊಡ್ತೇವೆ, ತಗೊಳ್ತೇವೆ, ಬರ್ತೇವೆ ಅಲ್ವಾ? ಆಗ ಎಲ್ಲ ಜಾತಿಯನ್ನು ಅನುಸರಿಸಿಕೊಂಡು ಮನುಷ್ಯನ ಜೀವನ.
ಅಲ್ವಾ? ಎಲ್ಲರೂ ಬೇಕು ಅಂತ ಹೇಳೋದು ಮನುಕುಲದಲ್ಲಿ, ಪ್ರತಿಯೊಬ್ಬರೂ ಬೇಕು ಅಂತ ಹೇಳೋದು ಜೀವನದಲ್ಲಿ. ಒಂದು ವಸ್ತ್ರ ಹಾಕ್ತೇವೆ, ಒಂದು ಮನೆಯಲ್ಲಿ ಏನೋ ಒಂದು ಆಭರಣ ತಗೊಳ್ಬೇಕು, ಆಗ ಒಂದು ಜಾತಿಯವ್ರ ಹತ್ರ ಹೋಗಲೇಬೇಕು ನಾವು, ಅಲ್ವಾ? ಆಭರಣ ನಾವು ಹಾಕೋದಾದ್ರೂ ಕೂಡ ಆಭರಣವನ್ನು ಖರೀದಿ ಮಾಡಬೇಕು ಅಂತ ಅದರಿಂದ ಜ್ಯುವೆಲರಿ ಶಾಪಿಗೆ ಹೋಗಲೇಬೇಕು. ಸತ್ಯ ಅಲ್ವಾ? ಜ್ಯುವೆಲರಿ ಶಾಪಿಗೆ ಹೋಗಲೇಬೇಕಲ್ಲ, ಒಂದು ವಿಶ್ವಕರ್ಮನ ಹತ್ರ ಹೋಗಲೇಬೇಕಲ್ಲ, ಒಂದು ಮನೆ ಕೆಲಸ ಆಗಬೇಕು ಅಂತ ಒಂದು ವಿಶ್ವಕರ್ಮನ ಹತ್ರ ಹೋಗಲೇಬೇಕಲ್ಲ. ಅದೇ ರೀತಿ ಒಂದು ವಿಶ್ವಕರ್ಮನಿಗೆ ಕೂಡ ಒಂದು ಮನೆಯೆಲ್ಲ ಆಗುವಾಗ ಗೃಹ ಪ್ರವೇಶ ಮಾಡೋ ಸಮಯದಲ್ಲಿ ವಿಶ್ವಕರ್ಮರಿಗೆ ಕೂಡ ಒಂದು ಕರೆದು ಒಂದು ಫಲವಸ್ತು ಎಲ್ಲ ಕೊಟ್ಟು ಅವರಿಗೆ ಒಂದು ಗೌರವವನ್ನು ಕೊಡ್ತಾರೆ ಪೂಜನೀಯ ಭಾವನೆಯಿಂದ. ಇದೆಲ್ಲ ಯಾಕೆ ಹೇಳಿದ್ರು? ಒಂದು ಮನೆ ಅಂತೇಳಿದು ನಡಿಬೇಕು, ಮನೆ ಅಂತೇಳಿ ಇಂಥ ವಿಚಾರಗಳೆಲ್ಲ ನಡಿಬೇಕು, ಗೌರವ ಕೊಡಬೇಕು, ಪೂಜನೀಯ ಭಾವನೆಯಿಂದ ನೋಡಿಕೊಳ್ಳಬೇಕು, ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು, ಮನೆಯಲ್ಲಿ ಪುಣ್ಯದ ವಿಚಾರಗಳು ನಡಿಬೇಕು, ಒಂದೊಂದು ಸತ್ಯನಾರಾಯಣ ಪೂಜೆ ನಡಿಬೇಕು. ಒಂದು ಪೂಜೆ, ಅನೇಕ ರೀತಿ ಪೂಜೆಗಳುಂಟು, ಗಣಹೋಮ, ಸತ್ಯನಾರಾಯಣ ಪೂಜೆ, ದುರ್ಗಾ ಪೂಜೆ, ಆ ಪೂಜೆ ಈ ಪೂಜೆ, ಸಾವಿರ ಪೂಜೆಗಳಿದೆ. ಇದೆಲ್ಲ ಯಾಕೆ ಮಾಡಿದರು? ಪರಸ್ಪರ ಒಂದಾಗಿರಿ, ನೀವೆಲ್ಲ ಒಂದಾಗಿರಿ, ನೀವೆಲ್ಲ ಮನುಕುಲ ಒಂದೇ, ನಾವೆಲ್ಲ ಮಾನವರು, ನಾವೆಲ್ಲ ಮನುಷ್ಯರು, ನಾವೆಲ್ಲ ಒಂದಾಗಿರುವ ಎಂಬ ವಿಚಾರವನ್ನು ಪ್ರಕೃತಿಯಲ್ಲಿ ನಮಗೆ ಭಗವಂತ ಹೇಳಿಕೊಡ್ತಾ ಇದ್ದಾನೆ, ನಮ್ಮ ಕಣ್ಣ ಮುಂದೆ ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ಆದರೂ ಕೂಡ ನಮಗೆ ಇನ್ನೂ ಕೂಡ ಅದರ ಅರಿವು ಬರಲಿಲ್ಲ ಅಂತ ಹೇಳಿದರೆ ನಾವು ಎಷ್ಟು ಹಿಂದೆ ಇದ್ದೇವೆ, ನಾವೆಷ್ಟು ಹಿಂದೆ ಇದ್ದೇವೆ ಅಂತ ಕೇಳೋದು. ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವ. ಆಗ ಪ್ರತಿಯೊಬ್ಬರೂ ಬೇಕು ಅಲ್ವಾ? ದೇವಸ್ಥಾನಕ್ಕೆ ಹೂವು ತಗೊಂಡು ಹೋಗ್ತಾರೆ, ಹೂವಿನ ಮಾಲೆ ತಗೊಂಡು ಹೋಗ್ತಾರೆ, ಇನ್ನು ತೆಂಗಿನಕಾಯಿ ತಗೊಂಡು ಹೋಗ್ತಾರೆ, ಹಣ್ಣುಕಾಯಿ ಮಾಡ್ತಾರೆ, ಎಲ್ಲವೂ ಮಾಡುತ್ತಾರೆ ಅಲ್ವಾ? ಆಗ ತೆಂಗಿನಕಾಯಿ ಮಾರುವವರು, ಆ ಹೂ ಮಾರುವವರು ಯಾವ ಜಾತಿಯವರು? ಹೂ ಕಟ್ಟಿದವರು ಯಾವ ಜಾತಿಯವರು? ಯಾವ ಜಾತಿಯವರು? ಹೂ ಕಟ್ಟಿದವರು ಯಾವ ಜಾತಿಯವರು? ಅವರು ಯಾವ ಸ್ಥಿತಿಯಲ್ಲಿ ಕಟ್ಟಿರ್ಬೋದು ನಮಗೆ ಗೊತ್ತಿಲ್ಲ. ನಾವು ನೋಡೋದು ಹೂವನ್ನು ಮಾತ್ರ, ನಾವು ನೋಡೋದು ತೆಂಗಿನಕಾಯಿಯನ್ನು ಮಾತ್ರ, ಹಣ್ಣುಕಾಯಿ ಮಾಡಿ ಬಂದೆವು ಅಂತೇಳಿ. ಆಗ ಭಗವಂತನ ಕೆಲಸದಲ್ಲಿ ಎಷ್ಟೆಲ್ಲ ವಿಚಾರಗಳು ಅಡಗಿದೆ. ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಷ್ಟೆಲ್ಲ ಜನರ ಜೀವನ ನಡೀತಾ ಉಂಟು, ಉದಾಹರಣೆ ಇದೆಲ್ಲ. ಆಗ ಪ್ರತಿಯೊಬ್ಬರ ಜೀವನಕ್ಕೆ ಪ್ರತಿಯೊಬ್ಬರು ಸಹಕರಿಸ್ತಾ ಇದ್ದಾರೆ ಈ ಭೂಮಿಯಲ್ಲಿ. ನಾವು ಮಾತ್ರ ನೆನೆಸೋದು ನಮ್ಮದು ಅಂತೇಳಿ. ನಾವು ಸಂಪಾದನೆ ಮಾಡಿ ಇನ್ನೊಂದು ಕಡೆ ಏನಾದರೂ ಕೊಟ್ಟರೆ ಏನಾದರೂ ಒಂದು ಪದಾರ್ಥ ನಮಗೆ ಸಿಗ್ತದೆ ಅಲ್ವಾ? ಒಂದು ಅಕ್ಕಿಯೋ ಬೇಳೆಯೋ ಅಲ್ಲ ಡ್ರೆಸ್ಸೋ ಅಲ್ಲ ಆಭರಣವೋ ಅಲ್ಲ ಡೀಸಿಲೋ ಯಾವುದೋ ಒಂದು ಸಿಗ್ತದೆ. ನಮ್ಮ ಜೀವನ ಹೋಗಬೇಕಾದ್ರೆ ಒಂದು ಗಾಡಿ ಇದ್ದವನಿಗೆ ಡೀಸೆಲ್ ಬೇಕು ಅಲ್ವಾ? ಗಾಡಿಯನ್ನು ನಮ್ಮದು, ಸತ್ಯ ಅಲ್ವಾ? ಆದರೆ ಪೆಟ್ರೋಲು ಎಲ್ಲಿಂದ ಬರ್ತದೆ? ಯಾವ ದೇಶದಿಂದ ಬರ್ತದೆ? ಡೀಸೆಲ್ ಎಲ್ಲಿಂದ ಬರ್ತದೆ? ಯಾವ ದೇಶದಿಂದ ಬರ್ತದೆ? ಇಂಥ ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ ಎಲ್ಲ ಒಂದೇ ಅಂತ ಅನಿಸ್ತದೆ, ಸತ್ಯದ ಅರಿವು ಆಗ್ತದೆ. ಆಗ ದ್ವೇಷದ ಮನೋಭಾವನೆ ಇರುವುದಿಲ್ಲ, ಮತ್ಸರ ಎಂಬುದಿರುವುದಿಲ್ಲ, ಯಾವುದೇ ರೀತಿಯ ಕಾಮ ಕ್ರೋಧ ಮದ ಲೋಭ ಮತ್ಸರಗಳು ನಮ್ಮ ಒಳಗೆ ಸೃಷ್ಟಿಯಾಗಲಿಕ್ಕೆ ಸಾಧ್ಯತೆ ಇಲ್ಲ. ನಾವೆಲ್ಲ ಒಂದೇ ಅಂತೇಳುವ ಮನೋಭಾವನೆ ಬಂದರೆ ಒಂದು ಮನೆಯೊಳಗೆ ಒಂದಾಗಿರ್ಲಿಕ್ಕಾಗುವುದಿಲ್ಲ ಅಲ್ವಾ? ಒಂದು ಮನೆಯೊಳಗೆ ಅಣ್ಣ ತಮ್ಮಂದಿರು, ಗಂಡ ಹೆಂಡತಿ, ಅಪ್ಪ ಮಕ್ಕಳು ಒಂದಾಗಿರ್ಲಿಕ್ಕೆ ಆಗುವುದಿಲ್ಲ. ಯಾವುದ್ಯಾವುದೋ ರೀತಿಯಲ್ಲಿ ನಡೀತಾ ಉಂಟು. ಈ ರೀತಿ ನಡೆದರೆ ಭಾಳ ಕಷ್ಟ ಉಂಟು ಅಂತ ಹೇಳೋದು. ಪ್ರತಿಯೊಬ್ಬರನ್ನು ಗೌರವಿಸಿ, ಪ್ರತಿಯೊಂದು ಮನುಷ್ಯರನ್ನು ಗೌರವಿಸಿ, ಪ್ರತಿಯೊಬ್ಬನೊಳಗೊಂದು ಅದ್ಭುತ ಚೈತನ್ಯ ಉಂಟು ಅಂತ ತಿಳಿದುಕೊಳ್ಳಿ. ಪ್ರತಿಯೊಬ್ಬನ ಅದ್ಭುತವಾದ ಚೈತನ್ಯ ನಮ್ಮ ಜೀವನವನ್ನು ಮಾಡಲಿಕ್ಕೆ ಸಹಕಾರಿಯಾಗಿದೆ ಎಂಬ ಜ್ಞಾನ ನಿಮ್ಮೊಳಗೆ ಸೃಷ್ಟಿಯಾಗಲಿ. ಅರ್ಥ ಆಗ್ತಾ ಹೇಳೋದು? ಆಸ್ಪತ್ರೆಯಲ್ಲಿ ಜಾತಿ ನೋಡಲಿಕ್ಕೆ ಆಗ್ತದ? ಆಗೋದಿಲ್ಲ. ಆಸ್ಪತ್ರೆಯಲ್ಲಿ ಜಾತಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಆಸ್ಪತ್ರೆಯಲ್ಲಿ ಜಾತಿ ನೋಡಿದರೆ ಅಷ್ಟೇ, ಮುಗಿಯಿತಲ್ಲಿ ಅಲ್ವಾ? ಸ್ಮಶಾನದಲ್ಲಿ ಜಾತಿ ನೋಡಲಿಕ್ಕೆ ಆಗ್ತದ? ಅಲ್ಲಿ ಒಂದೇ ಸ್ಥಿತಿ, ಅಗ್ನಿಯ ಸ್ಥಿತಿ, ಮುಗೀತಲ್ಲಿ. ಅಲ್ಲಿ ಅಗ್ನಿಯ ಜಾತಿ, ಅಲ್ಲಿಗೆ ಹೋದರೆ ಭಸ್ಮವಿ ಅಲ್ವಾ? ದೇವಸ್ಥಾನದಲ್ಲಿ ಜಾತಿ ನೋಡಲಿಕ್ಕೆ ಆಗ್ತದ? ಆಗೋದಿಲ್ಲ.
ಈ ಜಾತಿ ಎಂಬ ವಿಚಾರ ಮನೆ ಒಳಗಿರುವಂಥ ವಿಚಾರ. ಮನೆಯ ಹೊರಗೆ ನಾವು ಕಾಲಿಟ್ಟ ಕೂಡಲೇ ಅದನ್ನು ಮರಿಬೇಕು. ಆ ವಿಚಾರವನ್ನು ಮರೆತು ಎಲ್ಲರೊಟ್ಟಿಗೆ ಬೆರೀಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲರೊಟ್ಟಿಗೆ ಬೆರೀತಾ ನಮ್ಮ ಮನೆ ಕೂಡ ಅದೇ ರೀತಿಯಾಗಿ ಪರಿವರ್ತನೆ ಆಗ್ತದೆ. ನಾವೆಲ್ಲ ಒಂದು, ಎಲ್ಲರೂ ಎಲ್ಲರಿಗೂ ಬೇಕು, ಎಲ್ಲರಿಂದ ಎಲ್ಲವೂ ಆಗುವುದು. ಒಬ್ಬನಿಂದ ಆಗುವುದಿಲ್ಲ, ಒಬ್ಬನಿಂದ ಏನೂ ಆಗುವುದಿಲ್ಲ. ಮೇಲ್ನೋಟಕ್ಕೆ ಒಬ್ಬನಿಂದ ಆದಾಗಿರ್ಬೋದು, ದೊಡ್ಡ ಒಂದು ಕಂಪನಿಯ ಮಾಲೀಕನಾಗಿರ್ಬೋದು ಮೇಲ್ನೋಟಕ್ಕೆ. ಆದರೆ ಆ ಮಾಲೀಕನ ಕೈ ಕೆಳಗೆ ಅದೆಷ್ಟು ವರ್ಕರ್ಸ್, ಕೆಲಸದವರು ಇದ್ದಾರೆ ಅಂತೇಳಿ ಆ ಮಾಲೀಕನಿಗೆ ಮಾತ್ರ ಗೊತ್ತು ಅಲ್ವಾ. ಅವರೆಲ್ಲ ಕೆಲಸ ಮಾಡುವ ಕಾರಣ ಅವನು ಮಾಲೀಕನಾಗಿದ್ದಾನೆ. ಅವರೆಲ್ಲ ಹಗಲು ರಾತ್ರಿ ದುಡಿಯುವ ಕಾರಣ ಅವನು ಎತ್ತರದ ಸ್ಥಾನದಲ್ಲಿದ್ದಾನೆ. ಅವರು ಸಂಪಾದನೆ ಮಾಡುವ ಕಾರಣ ಇವನು ಕೋಟ್ಯಾಧಿಪತಿಯಾಗಿದ್ದಾನೆ. ಅವರು ದುಡಿಯದಿದ್ದರೆ ಕೋಟ್ಯಾಧಿಪತಿ ಆಗಲಿಕ್ಕೆ ಸಾಧ್ಯವ? ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು. ಆಗ ಭಗವಂತ ಎಂಬ ವಿಚಾರ, ಭಗವಂತ ಅಂದರೆ ಇಲ್ಲಿ ಇದ್ದಾನೆ ಎಂಬ ಆ ನಿಜ ಸ್ಥಿತಿಯನ್ನು ನಾವು ಇದರಲ್ಲೇ ಅರ್ಥ ಮಾಡಿಕೊಳ್ಬೋದು. ಭಗವಂತ ಇದ್ದಾನಲ್ವಾ, ಭಗವಂತ ನಮ್ಮನ್ನು, ನಮ್ಮ ಜೀವನ ನಡೆಸಲಿಕ್ಕೆ ಅದೆಷ್ಟೋ ಮನುಕುಲದವರನ್ನು ಸೇರಿಸಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾನೆ. ಒಬ್ಬನಿಂದ ನಡೆಸಲಿಕ್ಕಾಗೋದಿಲ್ಲ, ಒಬ್ಬನಿಂದ ವ್ಯವಸಾಯ ಮಾಡಿ ಊಟ ಮಾಡಲಿಕ್ಕಾಗೋದಿಲ್ಲ, ಒಬ್ಬನಿಂದ ವಸ್ತ್ರವನ್ನು ತಯಾರು ಮಾಡಲಿಕ್ಕಾಗೋದಿಲ್ಲ. ಮನುಷ್ಯನಿಗೆ ಬೇಕಾದ ಒಂದು ನಿಜವಾದ ಸ್ಥಿತಿ, ದೈನಂದಿನ ಸ್ಥಿತಿ ಅವನಿಂದಲೇ ಅವನಿಗೆ ಸೃಷ್ಟಿ ಮಾಡಲಿಕ್ಕಾಗ್ತದ? ನಮ್ಮ ವಸ್ತ್ರವನ್ನು ನಮಗೆ ತಯಾರು ಮಾಡಲಿಕ್ಕಾಗ್ತದ? ನಮ್ಮ ಆಹಾರವನ್ನು ನಾವೇ ವ್ಯವಸಾಯ ಮಾಡಿ ನಮಗೆ ಊಟ ಮಾಡಲಿಕ್ಕಾಗ್ತದ? ನಮಗೆ ಬೇಕಾದ ಯಾವುದೇ ಒಂದು ವಿಚಾರವನ್ನು ನಮ್ಮಿಂದ ಮಾಡಲಿಕ್ಕಾಗ್ತದ? ಸರಿಯಾಗಿ ಆಲೋಚನೆ ಮಾಡಿ. ನಮ್ಮಿಂದ ಯಾವುದೂ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಇಷ್ಟು ಚೆನ್ನಾಗಿರಬೇಕು ಅಂತ ಆದರೆ ಅದು ಇನ್ನೊಬ್ಬರಿಂದಲೇ ಸಾಧ್ಯ. ಆಯಾಯ ಕೆಲಸದವರು, ಆಯಾಯ ವಿಷಯ ತಿಳಿದವರು, ಆಯಾಯ ಕಲೆ ತಿಳಿದವರಿಂದ ನಾವು ಚೆನ್ನಾಗಿದ್ದೇವೆ. ಎಲ್ಲ ಕಲೆಗಳನ್ನು ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ಈ ಪ್ರಪಂಚದ ಎಲ್ಲ ವಿಚಾರ ಅದು ಎಲ್ಲರಲ್ಲಿ ಇರುವ ಕಾರಣ ಈ ಪ್ರಪಂಚ ಒಂದಾಗಿ ಒಗ್ಗಟ್ಟಾಗಿರೋದು. ಆದರೆ ಈ ಸತ್ಯವನ್ನು ತಿಳಿಯದೆ ನಾನು 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 ಅಂತೇಳಿ ಈ ದೇಶ ದೊಡ್ಡದು, ಆ ದೇಶ ದೊಡ್ಡದು, ನಾನು ಸತ್ಯವಂತ, ನಾನು ಪರಾಕ್ರಮಿ, ನನ್ನಲ್ಲಿ ಅಷ್ಟು ಶಕ್ತಿ ಉಂಟು, ನನ್ನಲ್ಲಿ ಇಷ್ಟು ಶಕ್ತಿ ಉಂಟು, ನನ್ನಲ್ಲಿ ಇಷ್ಟು ಕೋಟಿ ಉಂಟು, ನನ್ನಿಂದ ಏನು ಬೇಕಾದರೂ ಮಾಡ್ಬೋದು ಎಂಬ ವಿಚಾರಗಳೆಲ್ಲವೂ ಅಜ್ಞಾನಕ್ಕೆ ಹೋಗಿ ಸೇರ್ತದೆ. ಇದರಲ್ಲಿ ಸತ್ಯ ಇಲ್ಲ. ಇದು ಒಂದಲ್ಲ ಒಂದು ದಿನ ಅಳಿವಿಗೆ ಕಾರಣ ಆಗ್ತದೆ. ಒಂದಲ್ಲ ಒಂದು ದಿನ ಇದು ಅಳಿವಿಗೆ ಕಾರಣ ಆಗ್ತದೆ. ಒಂದು ದೇಶಕ್ಕೆ ಯುದ್ಧ ಆಗಬೇಕು ಅಂತ ಹೇಳಿದರೆ ಇದೇ ಕಾರಣ, ನಾನು, ನನ್ನದು. ಭೂಮಿ ತಾಯಿ ಸ್ವಲ್ಪ ಮನಸ್ಸು ಮಾಡಿದರೆ ಎಲ್ಲ ದೇಶ ಒಳಗೆ ಅಲ್ವಾ. ಸ್ವಲ್ಪ ಭೂಮಿ ಅಲುಗಾಡಿದರೆ ಎಷ್ಟು ದೊಡ್ಡ ಬಿಲ್ಡಿಂಗ್, ಎಷ್ಟು ಕೋಟಿ ಬಿಲ್ಡಿಂಗ್ ಕಟ್ಟಿದರೂ ಕೂಡ ಅದು ಭೂಮಿಯ ಒಳಗೆ ಹೋಗುವುದು. ಆ ಸತ್ಯದ ಅರಿವಿರಬೇಕು ಅಲ್ವಾ. ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆಗ ಇಂಥ ವಿಚಾರಗಳೆಲ್ಲ ನಡಿಬಾರ್ದು ಅಂತ ಹೇಳಿದರೆ ತನ್ನ ಒಳಗೆ ಅನೇಕ ರೀತಿಯ ಸದ್ಗುಣವನ್ನು ಬೆಳೆಸಿ ತನ್ನ ಜೀವನದಲ್ಲಿ ಪ್ರೀತಿ ತುಂಬಿರಬೇಕು. ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ಹಂಚುವಂಥ ಜೀವನ ಆಗಬೇಕು. ಆ ಪ್ರೀತಿ ಯಾವಾಗ ನಿಮ್ಮೊಳಗೆ ಸೃಷ್ಟಿಯಾಗ್ತದೆ ಆಗ ಎಲ್ಲ ವಿಚಾರಗಳು ತನ್ನಿಂತಾನಾಗಿಯೇ ಸೃಷ್ಟಿಯಾಗ್ತದೆ. ಮೊದಲು ಸೃಷ್ಟಿಯಾಗೋದು ಪ್ರೀತಿ, ಅದಾದ ಮೇಲೆ ಸೃಷ್ಟಿಯಾಗೋದು ನಂಬಿಕೆ, ಅದಾದ ಮೇಲೆ ಸೃಷ್ಟಿಯಾಗೋದು ಪ್ರಯತ್ನ, ಅದಾದ ಮೇಲೆ ಸೃಷ್ಟಿಯಾಗೋದು ನಿಮಗೆ ಒಂದು ಸ್ಥಿತಿ, ನಿಮಗೊಂದು ಮಾರ್ಗದರ್ಶನ. ಆ ಪ್ರಯತ್ನದಿಂದಾಗಿ ನಿಮಗೊಂದು ದಾರಿ ಸಿಗುವುದು. ಎಲ್ಲರೂ ಪ್ರಯತ್ನ ಪಡ್ತಾರೆ. ಹುಟ್ಟಿದ ಮಗು ಕೂಡ ಪ್ರಯತ್ನ ಪಡ್ತದೆ. ಇವತ್ತು ನಾವೆಲ್ಲ ಎಷ್ಟು ಚೆನ್ನಾಗಿದ್ದೇವೆ ಅಂತ ಹೇಳಿದರೆ ನಾವು ಮಗುವಾಗಿದ್ದಾಗ ನಾವು ಪ್ರಯತ್ನ ಪಟ್ಟ ಕಾರಣ ಅಲ್ವಾ. ಹುಟ್ಟಿದ ಮಗು ನಡಿಲಿಕ್ಕೆ ಬೇಕಾಗಿ ಎಷ್ಟು ಪ್ರಯತ್ನ ಪಡ್ತದೆ. ಮೊದಲು ಯಾವ ರೀತಿ ಬರ್ತದೆ ಮಗು? ಹರಿದಾಡಿಕೊಂಡು ಬರ್ತದೆ ಅಲ್ವಾ. ಹೊಟ್ಟೆಯನ್ನು ಒತ್ತಿ 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 ಮುಂದೆ 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 ಬರ್ತದೆ ಮಗು. ನಾವೆಲ್ಲರೂ ಬಂದದ್ದು ಹಾಗೆ. ಅದಾದ ನಂತರ ಆ ಪ್ರಯತ್ನ ಇನ್ನೂ ಸ್ವಲ್ಪ ಹೆಚ್ಚಾಗ್ತದೆ. ಎದ್ದು ನಿಲ್ಲಲಿಕ್ಕೆ ಪ್ರಯತ್ನ ಪಡ್ತದೆ ಮಗು.
ಯಾವುದೋ ಒಂದು ಸಪೋರ್ಟನ್ನು ಹಿಡ್ಕೊಂಡು. ಅದಾದ ಮೇಲೆ ಗೋಡೆಯನ್ನು ಹಿಡಿದು ನಡೀತದೆ. ಅದಾದ ಮೇಲೆ ಮೆಲ್ಲ ಅಪ್ಪನ ಕೈ ಅಮ್ಮನ ಕೈ ಹಿಡಿದು ನಡೀತದೆ. ಅದಾದ ಮೇಲೆ ಅಪ್ಪ ಅಮ್ಮ ಮಗು ನಡಿಲಿಕ್ಕೆ ರೆಡಿ ಆಯಿತು, ಮಗು ಇನ್ನು ಮಗುವಿನ ಪಾಡಿಗೆ ನಡೀತದೆ ಅಂತೇಳಿ ಸ್ವಲ್ಪ ದೂರದಿಂದ ಮಗುವನ್ನು ಬಿಟ್ಟು ನೋಡ್ತಾರೆ ಯಾವ ರೀತಿ ನಡೀತದೆ ಅಂತೇಳಿ ಅಲ್ವಾ. ಆಗ ಸಣ್ಣ ಮಗು ಇರುವಾಗ ನಾವು ಪ್ರಕೃತಿಯಲ್ಲಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೇವೆ. ಅದು ದೈವಿಕದ ಸ್ಥಿತಿ ನಮ್ಮಲ್ಲಿರುವ ಕಾರಣ, ಆ ದೈವಿಕದ ಸ್ಥಿತಿ ನಮ್ಮ ಒಳಗಿರುವ ಕಾರಣ ನಮಗೆ ಆ ಪ್ರಯತ್ನ ನಮಗೆ ಅರಿವಿಲ್ಲದಂತೆ ಆಗುವಂಥ ವಿಚಾರ. ಆ ಪ್ರಯತ್ನ ಪಡುವಾಗ ಒಳಗೊಂದು ನಂಬಿಕೆ ಇರ್ತದೆ, ಅದು ಅದರ ಒಳಗಿರುವಂಥ ವಿಚಾರ, ಪ್ರಯತ್ನದ ಒಳಗಿರುವಂಥ ವಿಚಾರ ನಂಬಿಕೆ. ಆ ನಂಬಿಕೆಯ ಒಳಗಿರುವಂಥ ವಿಚಾರ ಪ್ರೀತಿ. ಆಗ ಮೂಲ ಪ್ರೀತಿ. ಆ ಮಗುವಿಗೆ ಪ್ರೀತಿ ಬರ್ತದೆ, ಅಪ್ಪನನ್ನು ನೋಡುವಾಗ ಅಮ್ಮನನ್ನು ನೋಡುವಾಗ ಏನೋ ಒಂದು ಖುಷಿ ಆಗ್ತದೆ. ಹೇಗೋ ನಾನು ಅಪ್ಪನ ಹತ್ರ ಹೋಗಿ ಮುಟ್ಟುತ್ತೇನೆ, ಹೇಗೋ ಹೋಗಿ ಅಮ್ಮನ ಹತ್ರ ಹೋಗಿ ನಾನು ಮುಟ್ಟುತ್ತೇನೆ, ಹೇಗೋ ನನಗೆ ಬೇಕಾದ ವಿಚಾರ ನಾನು ಹೋಗಿ ಪಡ್ಕೊಳ್ತೇನೆ ಅಂತ ಹೇಳೋ ವಿಚಾರ ಮಗುವಿನ ಒಳಗೆ ತನಗೆ ಅರಿವಿಲ್ಲದಂತೆ, ಅಂದರೆ ಆ ಮಗುವಿಗೆ ಅರಿವಿಲ್ಲದಂತೆ ಸೃಷ್ಟಿಯಾಗುವ ವಿಚಾರ, ಅದು ದೈವಿಕ ಸ್ಥಿತಿ. ಅದು ಆ ಮಗುವಿಗೆ ಪ್ರೀತಿ ನಂಬಿಕೆ ಪ್ರಯತ್ನ ಬಂದ ಕಾರಣದಲ್ಲಿ ಅಪ್ಪನ ಹತ್ರ ಹೋಗಿ ತಲುಪೋದು, ಅಮ್ಮನ ಹತ್ರ ಹೋಗಿ ತಲುಪೋದು, ಮೆಲ್ಲ 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 ಹೆಜ್ಜೆ ಇಟ್ಟುಕೊಂಡು ಹೋಗಿ ತಲುಪೋದು. ಅದೇ ರೀತಿ ನಮ್ಮ ಜೀವನದಲ್ಲಿ ಆ ಪ್ರೀತಿ, ಆ ನಂಬಿಕೆ, ಆ ಪ್ರಯತ್ನ ಎಂಬುದು ಭಗವಂತನ ಮೇಲೆ ಇರಬೇಕು. ಒಂದಲ್ಲ ಒಂದು ದಿನ ನಾನು ಹೋಗಿ ಭಗವಂತನನ್ನು ಹೋಗಿ ತಲುಪುತ್ತೇನೆ, ಭಗವಂತನನ್ನು ಹೋಗಿ ಮುಟ್ಟುತ್ತೇನೆ ಎಂಬ ವಿಚಾರ ನಮಗೆ ನಮ್ಮ ಒಳಗೆ ಸೃಷ್ಟಿಯಾಗಬೇಕು. ಆ ರೀತಿ ವಿಚಾರಗಳು ಸೃಷ್ಟಿಯಾಗುವಾಗ ಭಗವಂತನ ಮೇಲೆ ಪ್ರೀತಿ, ಭಗವಂತನ ಮೇಲೆ ನಂಬಿಕೆ, ಭಗವಂತನ ಹತ್ರ ಹೋಗಲಿಕ್ಕೆ ಪ್ರಯತ್ನವನ್ನು ಪಡುವಾಗ ಏನು ಸಿಗ್ತದೆ ಅಂತೇಳಿ ಒಂದು ದಾರಿ ಸಿಗ್ತದೆ, ಯಾವುದೋ ಒಂದು ದಾರಿ ಸಿಗ್ತದೆ. ಆ ದಾರಿಯೇ ಗುರುವಿನ ದಾರಿ. ಆಗ ಮಾರ್ಗದರ್ಶನ ಬೇಕಾಗ್ತದೆ. ಅಲ್ಲಿವರೆಗೆ ನಿಮ್ಮ ಸ್ವಪ್ರಯತ್ನ ಇರಬೇಕು. ಅಲ್ಲಿವರೆಗೆ ನಿಮ್ಮ ಸ್ವಪ್ರಯತ್ನ ಇಲ್ಲದಿದ್ದರೆ ಮಾರ್ಗದರ್ಶನ ಎಲ್ಲ ವ್ಯರ್ಥ, ಉಪದೇಶಗಳೆಲ್ಲವೂ ವ್ಯರ್ಥ, ಗುರುವಿನ ಮಾತೆಲ್ಲವೂ ವ್ಯರ್ಥ. ಹಾಗೆ ಒಂದು ಗುರುವನ್ನು ನಾವು ದರ್ಶನ ಮಾಡುವಾಗ, ಗುರುವಿನ ಸೇವೆ ಮಾಡುವಾಗ, ಗುರುವಿನ ಹತ್ರ ನಾವು ಹೋಗುವಾಗ ನಮಗೆ ಮೊದಲು ಬರಬೇಕಾದ ವಿಚಾರ ಏನು? ಪ್ರೀತಿ. ಆ ಪ್ರೀತಿಯಿಂದ ನಾವು ಹೋಗುವುದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಯಾರೋ ಹೇಳ್ತಾರೆ ಅಲ್ಲೊಬ್ಬರು ಗುರುಗಳಿದ್ದಾರೆ, ಸರಿ ಒಂದು ಸಲ ಹೋಗಿ ನೋಡುವ ಅಂತ ಪ್ರೀತಿಯಲ್ಲಿ ಹೋಗ್ತಾರೆ, ಅತಿಥಿಗಳಾಗಿ ಹೋಗ್ತಾರೆ. ಅದಾದ ಮೇಲೆ ಆ ಪ್ರೀತಿ ಅವರಿಗೆ ಪರಿಪೂರ್ಣತೆಯನ್ನು ಕೊಡ್ತದೆ ಅಂತಾಗುವಾಗ ಅವರಲ್ಲಿ ನಂಬಿಕೆ ಸೃಷ್ಟಿಯಾಗ್ತದೆ. ಅತಿಥಿಯಿಂದ ಭಕ್ತನಾಗ್ತಾನೆ. ಭಕ್ತನಾಗುವ ನಂಬಿಕೆ ವಿಪರೀತವಾಗಿರ್ತದೆ. ಭಕ್ತನಾದವನು ಇನ್ನೂ ಗುರುವಿನ ಹತ್ತಿರ ಬರುವಾಗ, ಆ ಗುರುವಿನ ಶಿಷ್ಯನಾಗುವಾಗ ಆ ಶಿಷ್ಯ ಪ್ರಯತ್ನ ಪಡುತ್ತಾನೆ. ನನ್ನ ದಾರಿಗೆ ಹೋಗಬೇಕು, ಅಲ್ಲಿಗೆ ಹೋಗಿ ತಲುಪಬೇಕು ಅಂತೇಳಿ ಪ್ರಯತ್ನ ಪಡ್ತಾನೆ ಶಿಷ್ಯನಾದವನು. ಆ ಪ್ರಯತ್ನ ಪಡುವ ಸಮಯದಲ್ಲಿ ಗುರು ಆ ಪ್ರಯತ್ನವೆಂಬುದು ಸರಿಯಾದ ರೀತಿಯಲ್ಲಿ ಆಯಿತು, ಸರಿಯಾದ ರೀತಿಯಲ್ಲಿ ಪ್ರಯತ್ನ ಆಗ್ತಾ ಉಂಟು, ಸರಿಯಾದ ರೀತಿಯಲ್ಲಿ ಸಾಧನೆ ಆಗ್ತಾ ಉಂಟು, ಪರಿಪೂರ್ಣತೆಯನ್ನು ಕಂಡುಕೊಳ್ಳಲಿಕ್ಕೆ ಶಿಷ್ಯ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಹೇಳುವಾಗ ಆ ಗುರು ತನ್ನಿಂತಾನಾಗಿ ಸತ್ಯದ ದಾರಿಯನ್ನು ಪರಿಚಯ ಮಾಡಿಕೊಡ್ತಾರೆ. ಈ ದಾರಿಯಲ್ಲಿ ಹೋಗ್ತಾನೇ ಇರು ಅಂತೇಳಿ, ತಿರುಗಿಸ ನೋಡಬೇಡ, ಹೋಗ್ತಾನೇ ಇರು ಅಂತೇಳಿ. ಇದುವೇ ನಿಜವಾದ ಸ್ಥಿತಿ, ಬೇರೆ ಏನಲ್ಲ. ಇದನ್ನೆಲ್ಲ ನಾವು ಅನುಭವಿಸಬೇಕು ಅಂತಂದರೆ ಜೀವನ ಬಹಳ ಪವಿತ್ರವಾಗಿರಬೇಕು. ಜೀವನದಲ್ಲಿ ನಾವು ಮಾತನಾಡುವ ಮಾತು, ನಾವು ನೋಡುವ ವಿಚಾರ, ನಾವು ಕೇಳುವ ವಿಚಾರ, ನಮ್ಮ ಒಳಗೆ ಸೃಷ್ಟಿಯಾಗುವ ವಿಚಾರ ಎಲ್ಲವೂ ಪವಿತ್ರವಾಗಬೇಕು. ಎಲ್ಲವೂ ಪವಿತ್ರ 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 ಆಗುವಾಗ ನಮಗೆ ಕಣ್ಣಿಗೆ ಕಾಣುವುದೆಲ್ಲವೂ ಪವಿತ್ರವಾಗಿಯೇ ಕಾಣ್ತದೆ, ಕಣ್ಣಿಗೆ ಕಾಣುವುದೆಲ್ಲ ಒಳ್ಳೆಯದರಾಗಿಯೇ ಕಾಣುತ್ತದೆ. ಒಬ್ಬ ಕಳ್ಳ ಬರ್ತಾನೆ, ಆ ಕಳ್ಳನನ್ನು ಪವಿತ್ರ ಭಾವನೆಯಿಂದ ಗೌರವದಿಂದ ನಾವು ನೋಡಿಕೊಂಡರೆ ಆ ಕಳ್ಳನು ಪರಿವರ್ತನೆಯಾಗಿ ಪವಿತ್ರ ಆತ್ಮನಾಗ್ತಾನೆ. ಆ ಕಳ್ಳನಿಗೆ ಇನ್ನಷ್ಟು ನೀನು ಕಳ್ಳ 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 ಅಂತೇಳಿ ದೂರ ಮಾಡಿದರೆ ಆ ಕಳ್ಳ ಇನ್ನಷ್ಟು ಕದಲಿಕ್ಕೆ ಪ್ರಯತ್ನ ಪಡ್ತಾನೆ. ಪ್ರತಿಯೊಬ್ಬನು ಜೀವನದಲ್ಲಿ ಪರಿವರ್ತನೆ ಆಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಪ್ರತಿಯೊಬ್ಬನು ಜೀವನದಲ್ಲಿ ಅವನವನ ತಪ್ಪನ್ನು ತಿಳಿದು ಪರಿವರ್ತನೆ ಆಗಬೇಕು, ನಾನೊಂದು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಎಂಬ ಜ್ಞಾನ ಪ್ರತಿಯೊಬ್ಬನ ಒಳಗೂ ಇರ್ತದೆ. ಅದಕ್ಕೆ ಅವನ ಸುತ್ತಮುತ್ತಲಿದ್ದವರು ಸಪೋರ್ಟ್ ಮಾಡಬೇಕು.
ಅವನನ್ನು ಪುನಃ ಪುನಃ ಚುಚ್ಚಬಾರ್ದು, ಪುನಃ ಪುನಃ ಚುಚ್ಚಬಾರ್ದು. ಪುನಃ ಪುನಃ ಚುಚ್ಚಿದ್ರೆ ಏನಾಗ್ತದೆ, ಅವನಿಗೆ ಇನ್ನಷ್ಟು ದ್ವೇಷಗಳು ಹೆಚ್ಚಾಗ್ತದೆ. ಆಗ ಅವನನ್ನು ಪ್ರೀತಿ ಮಾಡಿ. ಅವನನ್ನು ಪ್ರೀತಿ ಮಾಡೋ ಸಮಯದಲ್ಲಿ ಅವನಲ್ಲಿ ಉಂಟಾಗುವ ಪರಿವರ್ತನೆ, ಅವನ ಒಳಗೆ ಉಂಟಾಗುವ ಪರಿವರ್ತನೆ ಅದೆಷ್ಟು ಅದ್ಭುತವಾಗಿರ್ತದೆ. ಪ್ರೀತಿಯಿಂದ ಪ್ರತಿಯೊಬ್ಬನನ್ನು ಪರಿವರ್ತನೆ ಮಾಡಬಹುದು. ಪ್ರೀತಿಗಷ್ಟು ಶಕ್ತಿ ಉಂಟು, ಪ್ರೀತಿಗಷ್ಟು ಶಕ್ತಿ ಉಂಟು. ಅದರ ಶಕ್ತಿಯನ್ನು ತೂಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯ ಶಕ್ತಿಯನ್ನು, ಪ್ರಕೃತಿಗೆ ಪ್ರೀತಿ ಇರುವ ಕಾರಣ ನಾವು ಇಷ್ಟು ಚೆನ್ನಾಗಿರೋದು, ಸಮುದ್ರಕ್ಕೆ ಪ್ರೀತಿ ಇರುವ ಕಾರಣ ನಾವು ಇಷ್ಟು ಚೆನ್ನಾಗಿರೋದು, ಭೂಮಿಗೆ ಪ್ರೀತಿ ಇರುವ ಕಾರಣ ನಾವು ಇಷ್ಟು ಚೆನ್ನಾಗಿರೋದು. ಆ ಪ್ರೀತಿ ಎಂಬುದನ್ನು ಭಗವಂತ ಎಲ್ಲ ಸ್ಥಿತಿಗಳಿಗೆ, ಎಲ್ಲ ಸ್ಥಿತಿಗಳು ಯಾವುದು ಬೇಕಾದ್ರೂ ಇರ್ಬೋದು, ಎಲ್ಲ ಜೀವರಾಶಿಗಳಿರ್ಬೋದು, ಎಲ್ಲ ಗ್ರಹಗಳಿರ್ಬೋದು, ಅಲ್ಲ ಬ್ರಹ್ಮಾಂಡವೇ ಇರ್ಬೋದು. ಆ ಪ್ರೀತಿ ಎಂಬುದನ್ನು ಭಗವಂತ ಎಲ್ಲರಿಗೂ ಸೂಕ್ಷ್ಮವಾಗಿ ಎಲ್ಲರೊಳಗೆ ಬಿತ್ತಿಬಿಟ್ಟಿದ್ದಾನೆ. ಪ್ರತಿಯೊಂದು ಜೀವರಾಶಿಯಲ್ಲಿಯೂ, ಪ್ರತಿಯೊಂದು ಗ್ರಹಗಳಲ್ಲಿಯೂ, ಈ ಬ್ರಹ್ಮಾಂಡದಲ್ಲಿ ಆ ಪ್ರೀತಿಯನ್ನು ಸೂಕ್ಷ್ಮವಾಗಿ ಎಲ್ಲದರಲ್ಲಿಯೂ ಬಿತ್ತಿದ್ದಾನೆ. ಅದನ್ನು ನಾವು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು. ಕೊನೆಗೆ ಬಂದು ನಿಲ್ಲುವುದು ಇಲ್ಲಿ. ಈ ಪ್ರಪಂಚ ಕೊನೆಗೆ ಬಂದು ನಿಲ್ಲುವುದು ಆ ಪ್ರೀತಿ ಎಂಬ ಸ್ಥಿತಿಯಲ್ಲೇ ಬಂದು ನಿಲ್ಲುವುದು, ಬೇರೆ ಎಲ್ಲಿಯೂ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟೋ ವರ್ಷಗಳಾಗ್ಬೋದು, ಅದೆಷ್ಟೋ ಕೋಟಿ ವರ್ಷಗಳು ಕೂಡ ಹೋಗ್ಬೋದು. ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ತಾರೆ. ಹೋಗ್ತಾ 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 ಪ್ರತಿಯೊಬ್ಬರಿಗೂ ಸತ್ಯದ ಅರಿವು ಬೇಕು, ಸತ್ಯದ ದಾರಿ ಬೇಕು. ಪ್ರತಿಯೊಬ್ಬರಿಗೂ ಸತ್ಯದ ದಾರಿ ಬೇಕು. ಯಾವುದು ಸತ್ಯ, ಯಾವುದು ಸತ್ಯ, ಯಾವುದು ಸತ್ಯ ಅಂತೇಳಿ ಇವತ್ತು ಹುಡುಕುತ್ತಾ ಇದ್ದಾರೆ. ಸತ್ಯದ ಮಾರ್ಗ ಯಾವುದು, ಎಲ್ಲಿ ಉಂಟು ಸತ್ಯ ಎಂಬ ವಿಚಾರವನ್ನು ಪ್ರತಿಯೊಬ್ಬರೂ ಹುಡುಕುತ್ತಾ ಇದ್ದಾರೆ. ಆ ಸತ್ಯದ ಮಾರ್ಗ ಸಿಗಬೇಕು ಅಂತೇಳಿದರೆ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಆ ಸತ್ಯದ ಮಾರ್ಗ ನಿಮಗೆ ಬೇಕಾ, ನೀವು ಎಲ್ಲರಲ್ಲಿ ಪ್ರೀತಿಯಿಂದ ಇರಿ. ತುಂಬ ಸುಲಭವಾದ ದಾರಿ. ಪ್ರತಿಯೊಬ್ಬನ ಹತ್ರ ನೀವು ಪ್ರೀತಿಯಿಂದ ಇರಿ. ನಿಮಗೆ ಬರುವ ಎಂತೆಂಥ ಸಮಸ್ಯೆಗಳು ಕೂಡ ನಿಮ್ಮನ್ನು ಬಿಟ್ಟು ದೂರ ಹೋಗ್ತದೆ. ಎಂಥ ಸಮಸ್ಯೆ ಆದರೂ ಸರಿ, ಪ್ರೀತಿ ಒಂದು ನಿಮ್ಮಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ಶುದ್ಧವಾದ ಸ್ಥಿತಿಯಲ್ಲಿ ಪ್ರೀತಿ ಉಂಟುಂತ ಆದರೆ ಎಂಥ ಸಮಸ್ಯೆಗಳು ಬಂದರೂ ಕೂಡ ನಿಮ್ಮನ್ನು ಬಿಟ್ಟು ದೂರ ಹೋಗ್ತದೆ. ಅದು ನಿಮ್ಮ ಹತ್ರ ಸುಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಜೀವನದಲ್ಲಿ ಪ್ರೀತಿ ಎಂಬುದು ಬಹಳ ಮುಖ್ಯ. ಆ ಪ್ರೀತಿಯಿಂದ ಜೀವನವನ್ನು ಸಂತೋಷವಾಗಿ ಮಾಡಿ, ಆ ಜೀವನದಲ್ಲಿ ಏಳಿಗೆಯನ್ನು ಕಂಡುಕೊಳ್ಳಿ. ಈ ಸಂಸಾರದ ವಿಚಾರ ಸಾಕು ಅಂತ ಹೇಳುವ ಸಮಯದಲ್ಲಿ ಬಲವಂತವಾಗಿ ಆಗಬಾರ್ದು, ಪ್ರಕೃತಿ ನಿಯಮದಂತೆ ಆಗಬೇಕು. ಅನೇಕರಿಗೆ ಜೀವನದ ವಿಷಯ ಸಾಕು, ಇನ್ನು ಆಧ್ಯಾತ್ಮಿಕ ಕಡೆಗೆ ನಾವು ಹೋಗುವ, ಜ್ಞಾನ ಮಾರ್ಗದ ಕಡೆಗೆ ಹೋಗುವ ಅಂತ ಚಿಂತನೆ ಬರ್ತದೆ. ಜ್ಞಾನ ಮಾರ್ಗದ ಕಡೆಗೆ ಹೋಗುವ ಎಂಬ ಜ್ಞಾನ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಉದಯ ಆಗ್ತದೆ. ಆ ಸಮಯದಲ್ಲಿ ಆ ಭಗವಂತನನ್ನು ಭಾಳಷ್ಟು ಪ್ರೀತಿ ಮಾಡಿ, ಪ್ರತಿಯೊಂದು ವಿಚಾರದಲ್ಲಿ ಭಗವಂತನನ್ನು ನೋಡಿ. ಆ ಭಗವಂತ ನಿಮ್ಮ ಕಣ್ಣ ಮುಂದೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅರಿವಿಲ್ಲದಂತೆ ನಿಮ್ಮನ್ನು ಕಾಪಾಡ್ತಾ ಇರ್ತಾನೆ. ನಿಮ್ಮ ಕಣ್ಣ ಮುಂದೆ ಇರ್ತಾನೆ, ನಿಮ್ಮನ್ನು ಕಾಪಾಡ್ತಾ ಇರ್ತಾನೆ. ಅದೇ ಭಗವಂತ. ಕಂಡು ಕಾಣದ ಆಗಿರುವಂಥ ವಿಚಾರವೇ ಭಗವಂತ. ನಮ್ಮ ಎದುರು ಇರ್ತಾನೆ, ಆದರೆ ನಮಗೆ ಗೊತ್ತಾಗುವುದಿಲ್ಲ. ಆದರೆ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಕಾಪಾಡ್ತಾ ಇರ್ತಾನೆ, ಯಾವುದೋ ಒಂದು ರೂಪದಲ್ಲಿ ಕಾಪಾಡ್ತಾ ಇರ್ತಾನೆ. ಇದೇ ಭಗವಂತ. ಭಗವಂತನನ್ನು ಎಲ್ಲೆಲ್ಲಿ ಹುಡುಕಬೇಡಿ, ಭಗವಂತನನ್ನು ನಿಮ್ಮ ಒಳಗೆ ಹುಡುಕಿ. ನಿಮ್ಮ ಒಳಗೆ ಹುಡುಕಿ, ನಿಮ್ಮ ಸುತ್ತಮುತ್ತಲೂ ಅದೇ ಭಗವಂತ ಇರ್ತಾನಾಗ. ಅರ್ಥ ಆಗ್ತಲ್ವ ಹೇಳೋದು? ಜೀವನದಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ವಿಚಾರ, ಈ ಜೀವ ನನ್ನದಲ್ಲ. ಭಗವಂತ ಹೇಳ್ತಾನೆ, ಅದು ನಿನ್ನದಲ್ಲ, ಸ್ವಲ್ಪ ಸಮಯಕ್ಕೆ ನಾನು ನಿಮಗೆ ಕೊಟ್ಟಿದ್ದೇನೆ ಅಷ್ಟೇ. ಯಾವಾಗ ನಾನು ರಿಟರ್ನ್ ತಗೊಳ್ತೇನೆ ಅಂತ ಗೊತ್ತಿಲ್ಲ, ಯಾವಾಗ ಅಂತ ಗೊತ್ತಿಲ್ಲ. ರಿಟರ್ನ್ ಈ ಜೀವವನ್ನು ಭಗವಂತನಿಗೆ ಕೊಡುವುದು, ಅನುಭವಿಸ್ಲಿಕ್ಕೆ ಕೊಟ್ಟಿದ್ದಾನೆ. ಇದು ಕೊಟ್ಟದ್ದು ಭಗವಂತ. ಪ್ರತಿಯೊಂದು ವಿಚಾರವನ್ನು ಕೊಟ್ಟದ್ದು ಭಗವಂತ ನಮಗೆ. ಆಗಿರುವಾಗ ಈ ಜೀವ ನಮ್ಮದಲ್ಲ ಅಂತೇಳಿ ಆಗುವಾಗ, ಈ ಜೀವ ಪರಮಾತ್ಮನದ್ದು ಅಂತೇಳಿ ಆಗುವಾಗ, ನಾವು ಜೀವನದಲ್ಲಿರುವಾಗ ಆ ಪರಮಾತ್ಮನನ್ನು, ಆ ಭಗವಂತನನ್ನು ಎಷ್ಟು ಪ್ರಾರ್ಥನೆ ಮಾಡಲಿಕ್ಕಾಗ್ತದೆ, ಎಷ್ಟು ಪೂಜಿಸಲಿಕ್ಕಾಗ್ತದೆ, ಆ ಪರಮಾತ್ಮನ ಹೆಸರಿನಲ್ಲಿ ಎಷ್ಟು ಒಳಿತು ಮಾಡಲಿಕ್ಕಾಗ್ತದೆ,
ಎಂಬ ಜ್ಞಾನ ನಮ್ಮೊಳಗೆ ಬರಬೇಕು. ಆ ರೀತಿಯಾಗಿ ಜ್ಞಾನ ಬಂದರೆ ಅದೇ ದೊಡ್ಡ ಸಾಧನೆ. ಆ ಸಾಧನೆಯಲ್ಲೇ ಜ್ಞಾನವನ್ನು ಪಡೆದುಕೊಳ್ಬೋದು. ಆ ಸಾಧನೆಯಲ್ಲೇ ಮಹಾಪುರುಷನಾಗ್ಬೋದು, ಮಹಾನುಭಾವನಾಗ್ಬೋದು, ಮಹಾಜ್ಞಾನಿ ಆಗ್ಬೋದು, ಒಂದು ಯೋಗಿ ಕೂಡ ಆಗ್ಬೋದು. ಇದು ಸುಲಭವಾದ ಮಾರ್ಗ, ಇದು ಭಕ್ತಿಯ ಮಾರ್ಗ. ಈ ಭಕ್ತಿಯ ಮಾರ್ಗವನ್ನು ಎಲ್ಲರೂ ಅವರವರ ಶಕ್ತಿಗೆ ತಕ್ಕ ಹಾಗೆ ಅನುಸರಿಸಿಕೊಂಡು ಬನ್ನಿ, ಪಾಲಿಸಿಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳು, ಅನೇಕ ರೀತಿಯ ಪರಿವರ್ತನೆಗಳು, ಅನೇಕ ರೀತಿಯ ಅದ್ಭುತ ಜ್ಞಾನಗಳು, ಅನೇಕ ರೀತಿಯ ಚೈತನ್ಯಗಳು ನಿಮ್ಮ ಒಳಗೆ ಸೃಷ್ಟಿಯಾಗಿಕೊಳ್ಳುತ್ತದೆ. ಅದರಿಂದ ಈ ಪ್ರಪಂಚಕ್ಕೆ ಒಳಿತನ್ನು ಮಾಡಿ. ಇದು ಇವತ್ತಿನ ಜ್ಞಾನಬಿಂದು. ಇವತ್ತಿನ ಜ್ಞಾನಬಿಂದು ಧರ್ಮರಕ್ಷಾ ಯಜ್ಞದ 16ನೇ ದಿನದ ಜ್ಞಾನಬಿಂದು ಗುರುಮನೆಯ ಭಕ್ತರುಗಳಿಗೆ ಹಾಗೂ ಗುರುಮನೆಯ ಭಕ್ತರಿಂದ ಎಲ್ಲ ಭಕ್ತರಿಗೆ, ಪ್ರಪಂಚಕ್ಕೆ ಶ್ರೀ ಗುರುಮನೆಯಿಂದ ಕೊಟ್ಟಂಥ ವರಪ್ರಸಾದ. ತಿರುಚಿಟ್ರಂಬಲಂ. ನಮಃ ಶಿವಾಯ. ಗುರುವೇ ಶರಣಂ.